ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಯಾರ ಮೇಲಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ಆಕ್ಟಿಂಗ್ ಅಕಾಡೆಮಿ ಒಂದು ತೆಗೆದುಬಿಟ್ಟಾರೆ ಇವರು. ಅಂಟಿ ಅಂಕಲ್ ಇವ್ರು ಬಂದು ವಿಚಿತ್ರ ಮಾಡಕ್ ಕುಂತಾರ ಅವ್ರದ್ದು. ಮತ್ತೆ ಅಷ್ಟ್ರಾಗ ನಮ್ಮ ಶಿಲ್ಪ ಅವರು ಹೊಸ ವಿಡಿಯೋ ಬಿಟ್ರೆ ಅದ್ರ ಬಗ್ಗೆ ಒಂದು ಶೀರ್ಷಿಕೆ ಮಾಡ್ಕೊಂಬರೋಣ. ಮತ್ತೆ ಆಗ್ತಾರ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಪಟ್ಟನ ಒತ್ತಿರಿ. ಬರ್ರಿ ಅವನು ಶಿಲ್ಪ ಕೂಡ ಒಂದು ಕರ್ಪೂರ ಹಚ್ಚಿ ವಿಡಿಯೋ ಚಾಲು ಮಾಡೇ ಬಿಡೋಣ. कैसे बजाई? ये ट्यून तो मुझे आती है, माँ ने मुझे सिखाया था, बताओ। ಇವ್ರು ನೋಡ್ರಿ ಇನ್ಸ್ಟಾಗ್ರಾಮ್ ಆಕ್ಟಿಂಗ್ ಅಕಾಡೆಮಿಗೆ ಬಾಸ್ ಇವರು. ಎಲ್ಲ ಕ್ರಿಂಜ್ ಕ್ರಿಯೇಟರ್ಸ್ ತಗೊಂಬಂದು ಇನ್ಸ್ಟಾಗ್ರಾಮ್ ಬಿಡೋದೇ ಇವ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ವಿಮಲ್ ಪಾನ್ ಮಸಾಲ ಇದೆ ಅಲ್ಲ, ಅದ್ರ ದೊಡ್ಡ ಬ್ರ್ಯಾಂಡ್ ಅಂಬಾಸಿಡರ್ ಫಸ್ಟ್ ಸೈನ್ ಆಗಿದ್ದಂದ್ರೆ ಇವ್ರು. ಅವನೊಂದು ಏನ್ರಿ ಅಂಕಲ್ ಅಲ್ಲ, ಅವು ಪಾರ್ಟಿಕಲ್ ಅವು ಪಕ್ಕನಾಗ ಇರ್ತಾವಲ್ಲ ಪಾರ್ಟಿಕಲ್, ಹಂಗಾಗಿ ಅವನು ಬಸ್ ಸ್ಟ್ಯಾಂಡ್ನಾಗ ದಯವಿಟ್ಟು ಉಗಳಬೇಡಿ ಅಂತಂದು ಬರ್ದಿರ್ತಾರ. ಎಲ್ಲರ ಜನ ಹೋಗಿ ಅಲ್ಲೇ ಉಗಳಿರ್ತಾರ ನೋಡಿ, ಕೆಂಪಾಗಿರ್ತೈತಲ್ಲ ಹಂಗಿದ್ದಾಗ ಅವಲ್ಲ. ಯಾಕ್ರಿ ಅಂಕಲ್ ನಮ್ಮ ಸ್ವಲ್ಪ ಇನ್ಸ್ಟಾಗ್ರಾಮ್ ಆಟ ಆಡಕ್ಕೆ ಊಟ ಮಾಡಕ್ ಬಿಡ್ರಿ. ನಾವು ಊಟ ಮಾಡ್ತಿರ್ತೀವಿ, ಅವನೊಂದು ಬಂದ್ ಬಿಡ್ತೀರಿ, ಅವನನ್ನ ಅಲ್ಲಿ ಮಾಡ್ಕೊಂಡು ಹಿಂಗೆ ಟ್ಯೂ ಅಂತಂದ. ಇನ್ನೂ ನಿಮ್ಮ ಪ್ರತಿಭೆಗಳು ಅದಾವು, ಅವನು ನೋಡ್ಬೇಕು. ಬರ್ರಿ ಇನ್ನೂ ಇವ್ರ ಪ್ರತಿಭೆಗಳು ಅದಾವು, ನೋಡ್ಕೊಂಬರೋಣ ಪಟ್ ಅಂತ ಬರ್ರಿ. ನಿಮ್ ರೀಲ್ಸ್ಗೆ ಲೈಕ್ ಕೊಡ್ತೀವಿ, ಮುಖ ತೊಳ್ಕೊಂಡ್ ಬರ್ತೀರಾ. ಯಾಕೆ ಹಿಂಗೆ ಮಾಡಕ್ ಕುಂತೀರಿ? ಒಂದ್ ಕಣ್ ಕನ್ಯಾಕುಮಾರಿ, ಒಂದ್ ಕಣ್ ಕಾಶ್ಮೀರಕ್ಕೆ ಹೋಗೈತಿ. ಸ್ವಲ್ಪ ಮರ್ಯಾದೆ ಕೊಡ್ರಿ ಇನ್ಸ್ಟಾಗ್ರಾಮಿಗೆ. ಅವನೊಂದು ಬಂದು ಎಲ್ಲ ಸ್ಟಾರ್ಟ್ ಮಾಡೇ ಬಿಡ್ತೀರಲ್ಲೇ. ಮುಖ ತೊಳ್ಕೊಂಬ ಅಣ್ಣ, ಮುಖ ತೊಳ್ಕೊಂಬ. ಅವನು ನಮಗೂ ಚಲೋ ಇರ್ತೈತಿ, ನಿಮಗೂ ಚಲೋ ಇರ್ತೈತಿ. ನೀನು ಆ್ಯಕ್ಟಿಂಗ್ ಬಾಚೆ ಅಂತಂದು ಗೊತ್ತೈತಿ ನಮ್ಗೆ. ಐ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ, ಈ ನಮಗೆ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡ್ತೀಯಪ್ಪ ಅಂದ್ರೆ ಇದು ಯಾರ ಕೈಲಿ ಸಾಧ್ಯ ಆಗಲ್ಲ. ಯಾರ ಕೈಲಿ ಸಾಧ್ಯ ಆಗುತ್ತೆ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಏನ್ ಆ್ಯಕ್ಟಿಂಗ್ ಅವನವ್ನು? ಯಾಕೆ ಕಾಂತಾರ ಸೀರೀಸ್ ಮಾಡೋದು ಬಿಡ್ತಾರೆ ಅವನು. ನೀನ ನೆಕ್ಸ್ಟ್ ಹೀರೋ ಅವನವನ. ಏನು ಆ್ಯಕ್ಟಿಂಗ್ ಅವನು? ನವಿಲ್ಗರಿ ಎಲ್ಲಿದ್ದ ತಗೊಂಬಂದಿದೆ, ಅವನೊಂದು ಪೌಡ್ರ್ ಎಲ್ಲಿದ್ದ ಹಚ್ಕೊಂಬಂದಿದೆ. ಹ್ಯಾಟ್ಸ್ ಆಫ್ ಬಿಡು ನಿನ್ನ ಕ್ರಿಯೇಟಿವಿಟಿಗೆ. ನಾವು ಮೆಚ್ಬೇಕು. ಇನ್ಸ್ಟಾಗ್ರಾಮ್ ಅವನು ನಿಮಗಂತನ ಮಾಡಿಬಿಟ್ಟಿವಿ, ನೆಟ್ ಗಿಟ್ ಎಲ್ಲ ಹಾಕಿಸ್ ಕೈ ಬಿಟ್ಬಿಟ್ಟಿವಿ. ಅದು ಎಲ್ಲರ ಹುಡುಗರ ಕೈ ಫೋನ್ ಕೊಡೋಕೆ ಕುಂತಾರೆ, ಅವನು ಚಿಟ್ ಚೀರ್ ಹೆದರಿ ಸತ್ತು ಅಲ್ಲೇ ಚಡ್ಡೆ ಎತ್ಕೊಂಡು ಜ್ವರ ಬಂದು ಅವನು ಡಾಕ್ಟ್ರಿಗೆ ಲಾಭ, ನಿಮ್ಮಿಂದ ಎಲ್ಲರಿಗೆ ಲಾಭ. ಅವನು ಹಾಳಾಗಿ ಹೋರಿ. ನಿಮ್ಮ एक काम कर 200 रुपए दे और 50 रुपए काट ओवर एक्टिंग के वजह ನಮ್ಮ ಅಮ್ಮಗೊಂದು ಸೊಸಿ ಬೇಕಂತ ಇದ್ರೆ ನೋಡಿ, ನಮ್ಮ ಅಮ್ಮ ಸೊಸಿ ಬೇಕಂತ ಇದ್ರೆ ನೋಡಿ. ಇಲ್ಲೇ ಇತ್ತಲ್ಲ ಸಿಗವಲ್ದದು, ಅವ್ನು ಎಲ್ಲಿ ಓದ್ತದು? ನಮ್ಮ ಅಮ್ಮಗೊಂದು ಕನ್ಯೆ ಬೇಕು, ಹೆಣ್ಣು ನೋಡ್ರಿ ಅಂತಂದ್ರೆ ಅವನವನು ಅದೇ ಮಾರ್ಕೆಟ್ನಾಗ ಸಿಗ ಹಣ್ಣು ಮಾಡ್ಯಾನ. ಹೆಣ್ಣು ಅದ ಸ್ವಲ್ಪ ವೇಟ್ ಮಾಡ್ಬೇಕು, ಅದಕ್ಕೆ ಪೇಷನ್ಸ್ ಇರ್ತೈತಿ, ಅದಕ್ಕೆಲ್ಲ ಹುಡುಕ್ಯಾಡಿ ಮಾಡ್ಕೋಬೇಕಂತ ದೊಡ್ಡ ರಗಳೆ ಐತೆ ಅದು. ಮತ್ತು ಮ್ಯಾಲೆ ಸುಳ್ಳು ಹೇಳೋಕುಂತೀನಿ, ನಮ್ಮ ಅಮ್ಮಗೆ ಬೇಕು ನಿಂಗೆ ಬೇಡನ? ಕರೆ ಹೇಳು. ನಿನ್ನ ಸ್ವಾರ್ಥಕ್ಕೆ ನಿಮ್ಮ ಅಮ್ಮನ ಹೆಸರು ಹೇಳ್ತಿಯಲ್ಲ, ನಿಮ್ಗೆ ಏನು ತೊಗೊಂಡು ಬ್ಯಾಡ ಹೋಗ್ಲಿ. ಪುಣ್ಯ ಬರ್ತಾ ನೋಡ್ರಿ. ಮನ ಮೆಚ್ಚಿದ ಮನ್ಮಥರಾಯ ಸುರಸುಂದರ ಹಂಗ ಕೌಡೆ ಪೀರಪ್ಪನವ್ರಿಗೆ ಏನೋ ಹೆಣ್ಣು ಬೇಕಂತ. ಪಾಪ ಅವನಂತ ಕೇಳ್ಕೊಳ ಕುಂತಿಲ್ಲ, ಅವ್ರ ಅಮ್ಮ ಕೇಳ್ಕೊಳ ಕುಂತಾನ. ಪಾಪ ವಯಸ್ಸಾಗೈತೆ ಅವ್ರ ಮಮ್ಮಿಗೆ, ಕೆಲಸ ಮಾಡಕ್ಕೆ ಬೇಕಾಗೈತಿ. ಅವ್ನು ಏನು ಇದ್ರೆ ಸ್ವಾರ್ಥ ಇಲ್ಲ. ಯಾರಿಗೆ ಇಂಟ್ರೆಸ್ಟ್ ಐತಿ ಅವನೊಂದು ಹೋಗ್ರಿ. ಅವನಂತ ಸುಂದರ ಹಂಗೆ ಯಾರೂ ಇಲ್ಲ. ಅವನೊಂದು ಇಂಟ್ರೆಸ್ಟ್ ಇದ್ದರೆ ನಮ್ಗೆ ಕೆಳಗೆ ಮೇಲ್ ಕೊಟ್ಟಿರ್ತೀವಿ, ಅವನೊಂದು ಮೇಲ್ಗೆ ಒಂದು ಮೇಲರ ಮಾಡಿರಿ, ಇಲ್ಲ ಇನ್ಸ್ಟಾಗ್ರಾಮ್ ಐಡಿಗೆ ಹೋಗಿ ಒಂದು ಕಮೆಂಟರ ಮಾಡಿರಿ. ಪಾಪ ಒಂದು ಲೈಫ್ ಹುಟ್ಟಿಸ್ಕೊಡೋಣ. ಅವ್ನು ಆರಾಮ್ ದುಡ್ಕೊಂಡು ತಿಂತಾನೆ, ಹೊಲ ಐತೆ ಅಂತ ಎಲ್ಲ ಐತೆ ಅಂತ ಪುಣ್ಯ ಬರ್ತೈತಿ. ಪುಣ್ಯ ಕಟ್ಟಿಗೆರಿ ಎಲ್ಲರ ಅಷ್ಟೇ. ದೋಸ್ತೆ ಜಗಳ ಮಾಡ್ಬೇಕಂದ್ರು ಒಂದ್ ಲೆವೆಲ್ ಇದ್ದವ್ರು ಕೂಡ ಮಾಡ್ಬೇಕೆ. ಕಿಡ್ಸ್ವಂತಿನ ಕಿಡ್ಸ್ಕೊಡ್ ಹೊಡೆದಾಡೋದ್ರಾಗೆ ಮಜಾ ಬರ್ದಿಲ್ಲೋ. ಜಗಳ ಆಡಿದ್ರೆ ಒಂದು ರೇಂಜ್ ಇದ್ರ ಜೋಡಿ ಆಡ್ಬೇಕಂತ, ಕಿಡ್ಸ್ ಜೋಡಿ ಆಡ್ಬಿಡೋದಂತ. ಹಂಗಂದ್ರೆ ಜಾನ್ಸನ್ ಅಂಡರ್ಟೇಕರ್ನ ಅಷ್ಟ್ರನ್ನ ಕರೆಸ್ತೀವಿ, ಅವನನ್ನು ರಾಯಲ್ ರಮಲ್ಲಿ ಆಡಿಬಿಡು. ದಗ್ ಅವ್ರ ಮಗಕ್ಕೆ ನೀ ಕೂತು ನಿನ್ನ ಮಗಕ್ಕೆ ಪಚ್ ಅಂತ ಒಂದು ಅವ್ರು ಗೊತ್ತಾರ, ನಿಮ್ಮವ್ರು ಒಟ್ಟರು ಸೇರಿ ಹಾಳಾಗಿ ಹೋಗ್ರಿ. ಏನು ಮಾತು ಏನು ಕತ್ತಿ ಒಂದೇ ಅರ್ಥ ಆಗಲ್ಲಪ್ಪ ಅವನವನು. ಯಾರಿಗೆ ಹೇಳ್ಬೇಕು ಅನ್ಕೊಂಡಿರ್ತೀವಿ, ಡೈರೆಕ್ಟ್ ಹೋಗಿ ಹೇಳ್ಬಿಡ್ರಿ ಅವ್ರಿಗೆ. ದೋಸ್ತ ಅಂತಿರಲ್ಲ, ಯಾರು ನೋಡವ ದೋಸ್ತಿಗೆ ಹೋಗಿ ಹೇಳ್ಬಿಡ್ರಿ, ಅವ್ನೊಂದು ಕಿವಿಯಾಗ ಓದಿರ್ಬಿಡ್ರಿ. ಇಲ್ಲಾಂದ್ರೆ ಸಪ್ರೇಟಾಗಿ ಅವಂಗ ಸ್ಟೇಟಸ್ ಹಾಕಕ್ಕೆ ಬರ್ತಾ, ಸ್ಟೋರಿ ಹಾಕಕ್ಕೆ ಬರ್ತಾ, ಅವಂಗಾರ ಹಾಕ್ರಿ. ನಮ್ಗೆ ಯಾಕೆ ಜೀವ ತಿಂತೀರಿ ರೀಲ್ಸ್ ಮಾಡಿ? ಅದ ಒಂದು ರೀಲಪ್ಪ ಅವನವನು, ಅದ ಒಂದು ಕಂಟೆಂಟ್. ಏನಂತಾನೆ ಬರೀ ಅಟಿಟ್ಯೂಡ್. ಅವನೊಂದು ಕಿಸದ ₹1 ಇರಲ್ಲ, ಅವನು ಅಟಿಟ್ಯೂಡ್ ಹೇಳೋದ ಎಲ್ಲರೂ ಬಂದ್ರೆ ಇತ್ತೀಚೆಗೆ ಅವನೊಂದು ಸಣ್ಣ ಹುಡುಗರ ಸತಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅವ್ನು ಏನು ಮಾಡ್ತಿರೋ ಏನಿಲ್ಲ, ಅವನೊಂದು ಹಾಳಾಗಿ ಹೋಗ್ರಿ. ಸರಿ ಬಿಡು, ಆಯ್ತು ಬಿಡು. ಇನ್ನು ಎಷ್ಟು ಮಂದಿ ಪ್ರೀತಿ ಮಾಡೋರು ಬೇಕು ನಿಂಗ? ನಿನ್ 16,000 ಹೆಂಡತಿಗಳಕ್ಕಿಂತ ಹೆಚ್ಚು ಪ್ರೀತಿ ಮಾಡು. ರಾಧಾ ನಿನ್ ಜೊತೆ ಅದಾಳ ಅಂದ್ಮ್ಯಾಗ ಯಾರು ನೀನು ಮೋಟಿವೇಶನ್ ಮಂಜುಳ. ಅವನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರೆ ಸಾಕು, ಬೇರೆ ಹಿಂಗೆ ಮಾಡ್ಕೊಂತ ಬಂದ್ಬಿಡ್ತೀವಿ. ಮೋಟಿವೇಶನ್ ತೆಂಕ್ಯಂತ ಅವು ಏನು ಡೈಲಾಗು ಏನು ಒಂದು ಗೊತ್ತಾಗಲ್ಲ. ಅವನು ಲಾಸ್ಟ್ನಾಗ ಕೊಟ್ಟು ರಾಧೆ ಅಂದ್ಬಿಡೋದು, ಲೈಕ್ಸ್ ಬಂದ್ಬಿಡೋದು. ಅವನು ನಾವು ಹೆಂಗಾರ ಕ್ರಿಶ್ಚಿಯನ್ ಫ್ಯಾನ್ಸ್ ರಾಧೆ ಫ್ಯಾನ್ಸ್ ಜಗ್ಗದಿವ, ನಿಮ್ಗೆ ಲೈಕ್ ಮಾಡಕ್ಕೆ ನಾವು ಸಿದ್ಧ ಆಗ್ಬಿಟ್ಟಿವಿ. ಅವನು ತೆಂಗಿದ್ದ ಮೋಟಿವೇಶನ್ ಏನು ಅವನು ದೇವ್ರನ್ನ ಬಿಡವಲ್ರಿ. ದೇವ್ರು ನಿಮ್ಮ ಹುಡುಗ ಹೋಲ್ಸಕ್ಕುಂತ. ಕೃಷ್ಣಗೆ 16,000 ಜನ ಎಂತಾರು ಅದಾರ. ಅದೊಂದು ಪ್ರಸಂಗ ಬಂದಿತ್ತು, ಮದುವೆ ಆಗ್ಬೇಕು. ಇಲ್ಲಾಂದ್ರೆ ಸೊಸೈಟಿ ಅವ್ರು 16,000 ಜನ ಎಕ್ಸೆಪ್ಟ್ ಮಾಡ್ತಿರಲಿಲ್ಲ, ಅದಕ್ಕೆ ಮದುವೆ ಆಗ್ಯಾನ. ನಿಮ್ಮ ಹುಡುಗ ಹೋಲ್ಸಕ್ಕೆ ಕುಂತಿಲ್ಲ. ಅವೊಬ್ಬ ಚಾಪ್ರಿ ಯಾವ್ದಾದ್ರು ಹುಡುಗಿಯಿಂದ ಹೊಡೆ ಹೊಂಟ, ನೀನು ಅವನ ಬಗ್ಗೆ ಒಂದು ರೀಲ್ಸ್ ಮಾಡೋದು, ಅದು ಒಂದು ದೊಡ್ಡ ಕಂಟೆಂಟ್ ನಿನಗೆ ನಡಿ. ಅವನು ದೇಂಗ್ ಒಗಲ್ಬಿಡೋದು. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಈ ವಿಡಿಯೋ ಶೇರ್ ಮಾಡ್ತಾ ಫಸ್ಟ್ 3 ಪರ್ಸನ್ಸ್ ಬರ್ತಾರಲ್ಲ, ಅವ್ರು ನಿಮ್ಗೆ 500 ಕಳಿಸ್ಬೇಕು.
ಇದು ನ್ಯೂ ರೂಲ್. ಅವ್ರಿಗೆ ಇದನ್ನ ಶೇರ್ ಮಾಡಿ 500 ಬಾರವ ಲೆಗ್ ಪೀಸ್ ಲತಾ ನೀನು ಬೇಕು ಕಮ್ಮಿ ಆಗಿದ್ ಬಾ ಎಲ್ಲರಿಗೂ ಒಂದು ಚಿಂತೆ ನಿನಗೊಂದು ಚಿಂತೆ ಅವನು ನಾಕಿ ರಾಧೆ ಚಿಂತೆ ನಿಂಗೆ ಟ್ಯಾಗ್ ಲಿಸ್ಟ್ ಶೇರ್ ಲಿಸ್ಟ್ ಚಿಂತೆ ಆ ಟ್ಯಾಗ್ ಲಿಸ್ಟ್ ಶೇರ್ ಲಿಸ್ಟ್ನಾಗ ಏನೋ 300-500 ರೂಪಾಯಿ ಕಳಿಸ್ಬೇಕಂತ ಅವ್ರು ಇದು ಕಳಿಸ್ಬೇಕು ಅದೇನೋ ನ್ಯೂ ರೂಲ್ ಅಂತಿದೇನೋ ನೀನೇ ಮಾಡಿಬಿಟ್ಟು ರೂಲ್ ಇದನ್ನ ಇನ್ಸ್ಟಾಗ್ರಾಮ್ದಾಗ ಲಬ್ ಹೋಯ್ಕೊಂತ ಹೋಗ್ಬಿಡೋದು ಅವ್ರು ಡೆವಲಪರ್ಸ ಏನು ಮಾತಾಡ್ತೀರಿ ಏನಿಲ್ಲ ಅವನು ಕಂಟೆಂಟ್ ಇರಲಿಲ್ಲ ಅಂದ್ರೆ ಅದನ್ನು ಟ್ಯಾಗ್ ಮಾಡಿರಿ ಇದನ್ನು ಶೇರ್ ಮಾಡಿರಿ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತಂದು ಹೇಳ್ಕೊಂತ ಒಟ್ಟು ಒಂದು ಕಂಟೆಂಟ್ ಮಾಡಿ ಕಿಕ್ಕಿ ನಗದು ಒಂದು ಮ್ಯೂಸಿಕ್ ಹಾಕ್ಬಿಡೋದು ಅವನು ನಕ್ ಬಿಡೋದು ಅವನವ್ನು ಹೋಗು ಊಟ ಗಿಟ ಮಾಡಿ ಅವನೊಂದು ಸ್ವಲ್ಪ ದಪ್ಪ ಆಗ ಅವನೊಂದು ಲೆಗ್ ಪೀಸ್ ಆಗಿ ನೋಡು ಅವು ಕಸ್ಬರಿಗೆ ಕಟ್ಟಿರ್ತಾವಲ್ಲ ಹಂಗಾಗಿ ಸ್ವಲ್ಪ ಊಟ ಗಿಟ ಮಾಡು ಓಕೆ. ಯಾಕೆ ದೊಡ್ಡವರು ಒಂದು ಗಾದೆ ಹೇಳ್ಯಾರ ಕೋಳಿ ಕಾಲಿ ಗೆಜ್ಜಿ ಕಟ್ಟಿದ್ರೆ ಅದೇನೋ ತಿಪ್ಪಿಗೆ ಬರೋದು ಬಿಡಂಗಿಲ್ಲ ಅಂತ. ಈ ಮಾತು ಯಾಕೆ ಹೇಳಕ್ ಕುಂತೀನಪ್ಪ ಅಂದ್ರೆ ಈ ವಿಡಿಯೋ ನೋಡ್ಕೊಂಬರ್ರಿ ನಿಮ್ಗೆ ಅರ್ಥ ಆಗುತ್ತೆ. ನೋಡ್ರಿ ಅವನು ಈಟಿಗೆ ಬಂದ್ರೆ ಹೆಣ್ಣಾಯಿ ಮಾಡ್ದಂಗೆ ಮಾಡ್ತಾಳೆ ಅವನು ಅಳಿತಿ ಬೈತಿ ಐತಿಲ್ಲ ಅದಕ್ಕೆ ಅವನು ಎತ್ತಿ ತೋರ್ಸೋದು ಹಿಂಗೆ ಅಂತ ಅದ ನಾವು ಮಾಡಿದ್ರಪ್ಪ ಅಂತಾರೆ ಚಪ್ಪಲ್ ತೊಗೊಂಡ್ಬಿಡ್ತಾರೆ ನಮ್ಗೆ ಈ ಹಾಫ್ ಫ್ಲಮ್ಗೆ ಏನೈತೆ ಹುಚ್ಚಿಡ್ತೈತೆ ನೀವು ಎದ್ದು ಕಳಿಸ್ರಲ್ಲ ಅವ್ನು ಹಂಗೆ ಅಂತಾರೆ ಅವನೊಂದು ಕ್ವಾಣ ಮಂಗೆ ಕಿನ್ನರಿ ಉದ್ದಂಗೆ ನಾವು ಹಿಂದಕ್ಕೆ ಒಂದ್ಸರಿ ಹಿಂಗೆ ಮಾಡಿ ವಿಡಿಯೋ ರಿಲೀಸ್ ಮಾಡಿದ್ಲ ಅಕ್ಕ ಫುಲ್ ವಿಡಿಯೋ ರಿಲೀಸ್ ಆಗಿತ್ತು ಅವಾಗ ಏನಂದ್ಲು ಕ್ಷಮಿಸ್ಬಿಡ್ರಿ ನನಗೆ ಇದೊಂದ್ಸರಿ ಏನೋ ಮಾಡಿ ತಪ್ಪು ಮಾಡಿಬಿಟ್ಟಿನಿ ಹಂಗೆ ಅಂದಿದ್ಲು ನಾವು ಬಿಟ್ಬಿಟ್ಟಿದ್ವಿ ನಾವು ಬಿಟ್ಟಿದ್ದು ನಮ್ದು ತಪ್ಪದ ಇವ್ರೊಂದು ಬಿಸ್ನೆಸ್ ಅದ ಬಿಸ್ನೆಸ್ ಮಾಡ್ಕೊಂಬಿಟ್ರಿ ಇವರು ಅವನವನು ಕುಂತಲ್ಲಿ ಯಾರು ದುಡಿತಾರೆ ಹೇಳಿ ದಿನಕ್ಕೆ 10-20 ಸಾವಿರನ ಅದು ರಾತ್ರಿ ಬೇರೆ 2 ತಾಸು ಕೆಲಸ ಮಾಡಿದ್ರೆ ಸಾಕು ಅವನೊಂದು ಫುಲ್ ಅರ್ನಿಂಗ್ ಹಿಂಗೆ ಮಾಡಿ ಹಿಂಗೊಂದು ಸ್ವಲ್ಪ ತೋರಿಸೋದು ಜೋಲ್ ನನ್ನ ಮಕ್ಳು ಕಾಯ್ಕೊಂತನೇ ಕುಂತಿರ್ತಾರೆ ನಾವು ಲಬ್ ಹೋಯ್ಕೊಂಡ್ರೆ ನಮ್ಮ ವಿಡಿಯೋ ನೋಡಂಗಿಲ್ಲ ಇಂಥ ಬಂದ್ವಪ್ಪ ಅಂತಂದ್ರೆ 500,000-2,000 ಹಾಕೋದು ವಿಡಿಯೋ ನೋಡೋದು ಸಬ್ಸ್ಕ್ರಿಪ್ಷನ್ ತೊಗೊಳೋದು ವಿಡಿಯೋ ನೋಡೋದು ಅವನನ್ನು ಹಾಳಾಗಿ ಹೋಗ್ರಿ ಉದ್ದಾರ ಆಗಂಗಿಲ್ಲ ನೀವು. ಅಣ್ಣ ಡಾರ್ಲಿಂಗ್ ಎತ್ತು ಬಿಡ್ತೀನಿ ಅವನ್ನ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ವೆಂಕಿ ಮಂಕಿ ಕರೆಂಟ್ ಹಿಡಿದ್ರೆ ಮಾಡಕ್ ಕುಂತ್ರು ಅವನು ಅಲ್ಲೇ ಒದ್ದಾಡ್ತಾನೆ ಕರೆಂಟ್ ಹಿಡಿದು ಕಾಯಿಗೆ ಮಾಡ್ತೈತಲ್ಲ ಅವನು ಚಿಲಿಮಿಲಿ ಏನು ಬೈ ಏನಿಂದು ಸನ್ಯಾಸಿ ನೀ ಯಾಕೆ ಹಾಕಿದಿ ಮೊನ್ನೆರ ಬಂದು ಅನೌನ್ಸ್ ಮಾಡಿ ನಾನು ಮದುವೆ ಹಾಕೊಂತಿದ್ದೀನಿ ನಾನು ರೀಲ್ಸ್ ಮಾಡೋದು ಬಿಡ್ತೀನಿ ಅಂತಿದ್ದಿ ಮತ್ತೆ ಒಳ್ಳೆಯಲ್ಲಿ ಬಂದು ನಾನು ಸನ್ಯಾಸಿ ಹಾಕಿನಿ ಅಂತಿದ್ದಿ ಇವನವ್ನು ಯಾವ್ದು ನಮ್ಮ ಮನ ಯಾವ್ದು ಬಿಡೋಣ ಇವನವ್ನು ಇದು ಇನ್ಸ್ಟಾಗ್ರಾಮ್ನಾಗ ಒಂದು ದೊಡ್ಡ ರೋಗನ ಬಂದ್ಬಿಡತ್ತೆ ಇವನವ್ನು ಇದು ಪ್ಲೇಕಿನ ದೊಡ್ಡದು ಏಡ್ಸ್ಕಿನ ದೊಡ್ಡ ರೋಗ ಇದೆ ಎಲ್ಲರಿಗೆ ಅಂಟಿಕೊಂಡತ್ತಿದ ಸನ್ಯಾಸಿ ಮಾಡಬಹುದೇ ಸನ್ಯಾಸಿ ಯಾವನ ಸನ್ಯಾಸಿ ಆಗಲ್ಲ ನಿಮ್ಮ ಮನೆ ಬರ್ದಾಗ ಇಲ್ಲಿ ಏನಾರ ಸನ್ಯಾಸಿ ಆಗಬೇಕಿತ್ತು ನಿಮ್ದು ಗಂಡನ ಸಿಬಿತ್ತು ಅಂದ್ರೆ ನೀವು ಸನ್ಯಾಸಿ ಆಗೇ ಹಾಕಿರಿ ಅವನವ್ನು ಎರಡನೇ ಮಾತಾ ಇಲ್ಲ ನೀವು ಸನ್ಯಾಸಿ ಆಗಕ್ಕೆ ನಿಮ್ಮ ಪೇರೆಂಟ್ಸ್ ಬಿಡಂಗಿಲ್ಲ ಅದೇನಾರು ಬರ್ದಿತ್ತಪ್ಪ ಅಂತಂದ್ರೆ ನೀವು ಸನ್ಯಾಸಿ ಆಗ್ಬಿಡ್ತೀರಿ ನಿಮ್ಮ ಹೇಳ್ತಾರೆ 4-5 ಜನ ಗರ್ಲ್ಫ್ರೆಂಡ್ ಇಟ್ಕೊಂಡು ನೀವೇ ಹಿಂಗಂದ್ರೆ ಅವನು ನಮ್ಮಂತ ಸಿಂಗಲ್ಸ್ ಎಲ್ಲಿ ಹೋಗ್ಬೋದು ಲಬ್ ಹೊಯ್ಕೋಬೇಕು ಅವನು ಹೋಗಿ. ಯಾವನಿ ಬೇಕು ಕಿತ್ತೋ ಜೀವನ ಸಾಕಾಗ್ಬಿಟ್ಟೈತೆ ಬರೀ ಅನ್ಭವಿಸಿ ನೋನ ಹಂಗಂದ್ರೆ ಜಂಡುಬಾ ಮಚ್ಚಿಗೆ ಮಕ್ಕ ಅಂತ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲ ಮಾಡಿರಿ. ಒಂದು ಸ್ವಲ್ಪ ನಮ್ಗೆ ಸಪೋರ್ಟ್ ಸಿಗುತ್ತಾ. ಅವನವನು ಅದನ್ನ ಯಾರು ಎಪ್ಸಿರೋಡು ಸನ್ಯಾಸಿ ಅಂತಂದು ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿರಪ್ಪ, ಸ್ಟಾಪ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್. ಬಾರ ನಿಮ್ಮ ಅವನ